ಒಂದು ಮನೆಯಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳಿರ್ತಾ ಇದ್ರು. ಅವರದ್ದು ಬಹಳ ಬಡ ಕುಟುಂಬ. ಪ್ರಸಾದನಿಗೆ ವಯಸ್ಸಾಗಿದ್ದುದರಿಂದ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಇರ್ತಾ ಇದ್ದನು. ಅವನಿಗೆ 3 ಮಕ್ಕಳು. ದೊಡ್ಡ ಮಗ ರಮೇಶ್, ಅವನ ಹೆಂಡತಿ ಅನಾಮಿಕಾ. ಎರಡನೇ ಮಗ ಸುರೇಶ್, ಅವನ ಹೆಂಡತಿ ಅವನಿ. ಇನ್ನು ಮೂರನೆಯವನು ಅರುಣ್, ಅವನ ಹೆಂಡತಿ ಅಂಜಲಿ. ಈ 3 ಮಕ್ಕಳು ದಿನವೂ ಕೂಲಿ ಕೆಲಸಕ್ಕೆ ಹೋದ ಹೊರತು ಆ ಮನೆಯಲ್ಲಿ ದಿನ ಕಳೆಯದ ಪರಿಸ್ಥಿತಿ. ಯಾವಾಗಲಾದರೂ ಹೊರಗಡೆ ಏನಾದ್ರೂ ಕೊಂಡ್ಕೊಂಡು ತಿನ್ಬೇಕು ಅಂತಂದ್ರು ಅವರ ಹತ್ರ ಚಿಲ್ಲರೆ ಕಾಸು ಇರ್ತಾ ಇರ್ಲಿಲ್ಲ. ಆದರೂ ಸರಿ, ಆ 3 ಸೊಸೆಯರು ಎಷ್ಟೋ ಅನ್ಯೋನ್ಯವಾಗಿ ಕುಟುಂಬಕ್ಕಾಗಿ ಕಷ್ಟಪಡ್ತಾ ಇದ್ರು. ಒಂದು ದಿನ ಸಾಯಂಕಾಲ 3 ಸೊಸೆಯರು ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಪಕ್ಕದ ಬೀದಿಯಲ್ಲಿ ಒಂದು ದೊಡ್ಡ ಮನೆಯವರು ಹೊರಗಿನಿಂದ ಚಿಕನ್ ಹಲೀಂ ತರಿಸಿಕೊಂಡು ತಿಂತಾ ಇರ್ತಾರೆ. ಆ ಹಲೀಂನ ಘಮಘಮ ಅನ್ನುವ ವಾಸನೆ ಅವರ ಮನೆ ಕಡೆಯವರೆಗೂ ಬರುತ್ತದೆ. ಅಕ್ಕ, ಅನಾಮಿಕಾ ಅಕ್ಕ, ಏನು ಗಮನಿಸಿದ್ಯಾ? ಎಲ್ಲಿಂದಲೂ ಭಲೆ ಒಳ್ಳೆ ವಾಸನೆ ಬರ್ತಾ ಇದೆ. ಭವಿಷ್ಯ ಪಕ್ಕದ ಮನೆ ಸುಬ್ಬರಾವ್ ಅವರು ಟೌನಿಂದ ಏನೋ ತಂದ್ಕೊಂಡ್ ಹಾಗಿದೆ. ಆ ವಾಸನೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ಅಕ್ಕ. ನಾನು ಕೂಡ ಆ ಚಿಕನ್ ಹಲೀಂ ತಿನ್ಬೇಕು ಅಂತಿದೆ. ತುಂಬಾ ಆಸೆ ಆಗುತ್ತೆ ಅಕ್ಕ. ಅವನಿ, ಅಂಜಲಿ, ನನಗೆ ಘಮಘಮ ನೋಡ್ತಾ ಇದ್ರೆ ಹೊಟ್ಟೆಯಲ್ಲಿ ಹಸಿವು ಉರಿದು ಹೋಗ್ತಾ ಇದೆ. ಆ ಹಲೀಂ ಮೇಲೆ ಹುರಿದ ಈರುಳ್ಳಿ, ಗೋಡಂಬಿ ಹಾಕೊಂಡು ತಿಂತಾ ಇದ್ರೆ ನೋಡು, ಅಬ್ಬಾ, ನಾವು ಕೂಡ ಯಾವಾಗಲಾದ್ರೂ ಹಾಗೆ ಹೊರಗಿಂದ ತರಿಸ್ಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೋ ಅಲ್ವಾ ಅಕ್ಕ? ಜೀವನದಲ್ಲಿ ಒಂದು ಸಲವಾದ್ರೂ ಆ ಹಲೀಂನ ರುಚಿ ನೋಡ್ಬೇಕು ಅಂತಿದೆ. ನಿಮ್ಮಿಬ್ಬರ ದುಃಖ ನನ್ಗೆ ಅರ್ಥವಾಗುತ್ತೆ. ಆದ್ರೆ ನಮ್ಮ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲದೇನಲ್ವಾ? ಮನೇಲಿ ಎಲ್ಲರಿಗೂ 2 ಹೊತ್ತು ಅನ್ನ ಹಾಕೋದಕ್ಕೆ ಅತ್ತೆ, ಮಾವಯ್ಯ, ನಿಮ್ಮ ಭಾವಂದ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೋ ನಾವು ದಿನವೂ ನೋಡ್ತಾನೆ ಇದ್ದೀವಲ್ಲ. ಒಂದು ಕಪ್ಪು ಹಲೀಂ ಕೊಂಡ್ಕೋಬೇಕು ಅಂದ್ರೆ ಕನಿಷ್ಠ 200-300 ರೂಪಾಯಿ ಇರುತ್ತೆ. ನಾವೆಲ್ಲರೂ ತಿನ್ಬೇಕು ಅಂತಂದ್ರೆ ಕನಿಷ್ಠ 1000 ರೂಪಾಯಿ ಮೇಲೆ ಆಗುತ್ತೆ. ಅಷ್ಟು ದುಡ್ಡು ನಮ್ಮ ಹತ್ರ ಎಲ್ಲಿದೆ ಹೇಳು? ನಿಜಾನೇ ಅಕ್ಕ, ನಾವು ಬಡವರು, ಹೊತ್ತು ಕಳೆಯದ ಬಡವರು. ಇಂಥ ದೊಡ್ಡ ಆಸೆಗಳನ್ನ ಕೋರ್ಕೊಳ್ಳೋದು ಕೂಡ ದೊಡ್ಡ ಪಾಪವೇ ಏನೋ. ನಮ್ಮ ಹಣೆ ಬರಹ ಯಾವಾಗ ಬದಲಾಗುತ್ತೋ ಇಲ್ವೋ ಅಷ್ಟೇ ಕಣೆ. ನಮ್ಮ ಕರ್ಮಕ್ಕೆ ಆ ವಾಸನೆ ನೋಡಿ ಹೊಟ್ಟೆ ತುಂಬಿಸ್ಕೋಬೇಕು ಹೊರತು ತಿನ್ನುವ ಅದೃಷ್ಟ ನಮ್ಗೆ ಎಲ್ಲಿದೆ? ಸರಿ, ಬನ್ನಿ ಹೋಗಿ ರಾತ್ರಿಗೆ ಗಂಜಿ ನೀರು ಕಾಯಿಸೋಣ. ಅಷ್ಟರಲ್ಲಿ ರಮೇಶ್, ಸುರೇಶ್, ಅರುಣ್ ಕೆಲಸದಿಂದ ಸುಸ್ತಾಗಿ ಮನೆಗೆ ಬರುತ್ತಾರೆ. ಸೊಸೆಯರು ಮಾತನಾಡಿಕೊಂಡ ಮಾತುಗಳು ಆಗಲೇ ಬಾಗಿಲ ಹೊರಗಿರುವ 3 ಅಣ್ಣ ತಮ್ಮಂದಿರು ಕೇಳಿಸ್ಕೊತಾರೆ. ಅವರು ಬಹಳ ದುಃಖದಿಂದ ಒಳಗಡೆಗೆ ಬರ್ತಾರೆ. ಅನಾಮಿಕಾ, ನೀವು ಮಾತಾಡೋ ಮಾತುಗಳನ್ನ ನಾವು ಹೊರಗಿನಿಂದ ಕೇಳಿಸ್ಕೊಂಡ್ವಿ. ನಿಮ್ಗೆ ಚಿಕನ್ ಹಲೀಂ ತಿನ್ಬೇಕು ಅಂತಿದ್ಯಾ? ಅದು ತಿನ್ನೋಕಾಗ್ತಿಲ್ಲ ಅಂತ ಯಾಕೆಲ್ಲ ಅಷ್ಟು ದುಃಖ ಪಡ್ತಾ ಇದ್ದೀರಾ? ಹೌದು ಅತ್ತಿಗೆ, ನೀವು ಕೇಳೋದು ಕೂಡ ಯಾಕೆ ಭಯ ಪಡ್ತಾ ಇದ್ದೀರೋ? ನಾವು ರಾತ್ರಿ ಹಗಲು ಎಷ್ಟು ಕಷ್ಟಪಟ್ಟರು ನಿಮಗೆ ಕನಿಷ್ಠ ಇಷ್ಟಪಟ್ಟ ಒಂದು ಚಿಕ್ಕದಾದ ವಸ್ತು ಕೂಡ ಕೊಡಿಸಲಾಗದೆ ಹೋಗ್ತಾ ಇದೀವಿ. ನಮ್ಮ ಮೇಲೆ ನಮಗೆ ಅಸಹ್ಯ ಅನಿಸ್ತಾ ಇದೆ. ಒಂದು ಕಡೆ ಅಪ್ಪಗೆ ಕೂಡ ಆರೋಗ್ಯ ಚೆನ್ನಾಗಿಲ್ಲ. ಬರುವ ದುಡ್ಡೆಲ್ಲ ಮನೆ ಖರ್ಚಿಗೆ, ಅಪ್ಪನ ಔಷಧಿಗೆ ಖಾಲಿ ಆಗ್ತಾ ಇದೆ. ಹಬ್ಬ ಬಂದ್ರು, ಹರಿದಿನ ಬಂದ್ರು ನಿಮಗೆ ಹೊಸ ಬಟ್ಟೆ ಕೂಡ ಕೊಂಡ್ಕೊಳ್ಳಲಾರದ ಪರಿಸ್ಥಿತಿ ನಮ್ದು. ನಮ್ಮನ್ನು ಕ್ಷಮಿಸ್ಬಿಡಿ ಅತ್ತಿಗೆ. ನೀವು ಕೇಳಿದ ಚಿಕ್ಕ ಹಲೀಂ ಕೂಡ ತರಲಾರ್ದೆ ಹೋಗ್ತಾ ಇದ್ದೀವಿ. ಅಯ್ಯೋ, ನೀವೇನು ಹಾಗೆ ಮಾತಾಡ್ತಾ ಇದ್ದೀರಾ? ನೀವೇನು ದುಃಖ ಪಡಬೇಡಿ. ಏನೋ ವಾಸನೆ ಬರ್ತಾ ಇದ್ರೆ ಹೆಂಗಸರಲ್ವಾ, ಏನೋ ವಯಸ್ಸಲ್ಲಿ ಇದ್ದೀವಲ್ಲ ಅಂತ ಬಾಯಿ ಕಟ್ಕೊಳ್ಳಲಾರ್ದೆ ಹಾಗೆ ಮಾತಾಡಿದ್ವಿ ಅಷ್ಟೇ. ನೀವು ಅದ್ರ ಬಗ್ಗೆ ಏನು ಆಲೋಚಿಸ್ಬೇಡ್ರಿ. ಹೌದು ರೀ, ನೀವು ಪಡುವ ಕಷ್ಟದ ಮುಂದೆ ಈ ಆಸೆಗಳೇನು ಹೇಳಿ? ನೀವು ನಮಗಾಗಿ ರೋಡ್ ಮೇಲೆ ಬೆವರು ಸುರಿಸ್ತಾ ಇದ್ದೀರಾ. ನಿಮಗಿಲ್ಲದ ಆಸೆ ನಮ್ಗೇನಕ್ಕೆ ಹೇಳಿ? ನೀವೇನು ಮನ್ಸಲ್ಲಿ ಇಟ್ಕೋಬೇಡಿ. ಹಾಗೆ ಅಂದುಕೊಂಡು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅನಾಮಿಕಂಗೆ ಒಂದು ಆಲೋಚನೆ ಬರುತ್ತೆ. ಮಾರನೇ ದಿನ ಬೆಳಿಗ್ಗೆ ತನ್ನ ವಾರಗಿತ್ತಿಯರನ್ನು ಹಿತ್ತಲಿಗೆ ಕರೆಸುತ್ತಾಳೆ. ಅವನಿ, ಅಂಜಲಿ, ಸ್ವಲ್ಪ ಈ ಕಡೆ ಬನ್ನಿ. ನಿನ್ನೆ ರಾತ್ರಿ ನಿಮಗೆ ಹಲೀಂ ತಿನ್ಬೇಕು ಅನ್ಸಿತ್ತಲ್ವಾ? ಹೊರಗಡೆ ಹೋಟೆಲ್ ಅಲ್ಲಿ ಕೊಂಡ್ಕೊಂಡ್ರೆ ಬಹಳ ಖರ್ಚಾಗುತ್ತೆ. ಅವ್ರು ಏನೇನೋ ಬಣ್ಣಗಳು ಸೇರಿಸ್ತಾರೆ. ಆದ್ರೆ ನಾವೇ ಸ್ವಯಂ ಆಗಿ ನಮ್ಮ ಮನೇಲಿ ತಯಾರು ಮಾಡ್ಕೊಂಡ್ರೆ ಹೇಗಿರುತ್ತೆ? ಮನೇನಲ್ಲ, ಹಲೀಂ ಮಾಡೋದು ತುಂಬಾ ಕಷ್ಟ ಅಲ್ವಾ ಅಕ್ಕ? ಅದಕ್ಕೆ ಗಂಟೆ ಹೊತ್ತು ರುಬ್ಬಬೇಕು. ಮೇಲಾಗಿ ಅದಕ್ಕೆ ತುಂಬಾ ಸಾಮಾನ್ ಕೊಂಡ್ಕೋಬೇಕಲ್ವಾ? ತುಂಬಾ ಖರ್ಚಾಗುತ್ತೆ. ಹೌದು ಅಕ್ಕ, ಚಿಕನ್, ಗೋಧಿ ರವೆ, ತುಪ್ಪ, ಗೋಡಂಬಿ, ತರತರವಾದ ಮಸಾಲೆಗಳು ಇವೆಲ್ಲ ಬೇಕು. ನಮ್ಮ ಹತ್ರ ದುಡ್ಡೆಲ್ಲಿದೆ? ಅದು ದೊಡ್ಡವರು ತಿನ್ನುವ ಅಡಿಗೆ ಅಲ್ವಾ? ನನ್ನ ಹತ್ರ ತರಕಾರಿ ಖರ್ಚಿನಿಂದ ಮಿಕ್ಕಿ ಎತ್ತಿಟ್ಟ ಒಂದು 100 ರೂಪಾಯಿ ಇದೆ. ನಿಮ್ ಹತ್ರ ಏನಾದ್ರೂ ಚಿಲ್ಲರೆ ಇದೆಯಾ? ನನ್ನ ಹತ್ರ 50 ರೂಪಾಯಿ ಇದೆ ಅಕ್ಕ. ಮೊನ್ನೆ ನಿಮ್ಮ ಮೈದನ ಹಬ್ಬಕ್ಕೆ ಬಳೆ ಕೊಂಡ್ಕೊಂತ ಕೊಟ್ರು, ಆಗ ಎತ್ತಿಟ್ಕೊಂಡಿದ್ದೀರಿ. ನನ್ನ ಹತ್ರ ಕೂಡ ಒಂದು 50 ರೂಪಾಯಿವರೆಗಿರ್ಬೋದು. ನೋಡಿದ್ರ, ನಮ್ಮ 3 ಹತ್ರ ಸೇರಿ ಸುಮಾರಾಗಿ 200 ರೂಪಾಯಿ ಇದೆ. ಈ ದುಡ್ಡಿನಿಂದ 1/4 ಕೆಜಿ ಚಿಕನ್, ಸ್ವಲ್ಪ ಗೋಧಿ ರವೆ,
ಕೆಲವು ಬೇಳೆಗಳನ್ನ ತರೋಣ. ತುಪ್ಪದ ಬದಲು ಮನೆಯಲ್ಲಿರುವ ಎಣ್ಣೆನೇ ಉಪಯೋಗಿಸೋಣ. ಮನೆಯಲ್ಲಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಂದಲೇ ಅದ್ಭುತವಾಗಿ ಹಲೀಮ್ ಮಾಡ್ಕೊಳ್ಳೋಣ. ಅತ್ತೆ ಮಾವಯ್ಯ ಕೂಡ ಯಾವಾಗಲೂ ಇಂಥದ್ದು ತಿಂದಿರಲ್ವಲ್ಲ, ಅವರು ಕೂಡ ತಿಂದು ಎಷ್ಟೋ ಸಂತೋಷ ಪಡ್ತಾರೆ. ಅಬ್ಬಾ, ಎಷ್ಟು ಒಳ್ಳೆ ಆಲೋಚನೆ ಅಕ್ಕ. ನಮ್ಮ ಕೈಯಿಂದನೇ ಮಾಡಿದ್ರೆ ಆ ರುಚಿನೇ ಬೇರೆ ಅಲ್ವಾ. ಆದ್ರೆ ನಾನು ತಕ್ಷಣ ಹೋಗಿ ಕಿರಾಣ ಅಂಗಡಿಯಿಂದ ಸಾಮಾನ್ ತಗೊಂಡ್ಬರ್ತೀನಿ. ಹಾಗೆ ಅಂದುಕೊಂಡು ಮೂವರು ಸೊಸೆಯರು ಸೇರಿ ಅಡಿಗೆ ಮನೆಯಲ್ಲಿ ಕೆಲಸ ಶುರು ಮಾಡುತ್ತಾರೆ. ಅನಾಮಿಕಾ ಚಿಕನ್ ಶುಭ್ರ ಮಾಡಿ ಮಸಾಲೆಯನ್ನು ಹಚ್ಚಿ ಬೇಯಿಸುತ್ತಾಳೆ. ಅವನಿ ಬೇಳೆಗಳು ಗೋಧಿ ರವೆಯನ್ನು ನೆನೆಸಿ ಮೆತ್ತಗೆ ರುಬ್ಬುತ್ತಾಳೆ. ಅಂಜಲಿ ಈರುಳ್ಳಿಯನ್ನು ಸಣ್ಣಗೆ ಹಚ್ಚಿ ಚೆನ್ನಾಗಿ ಹುರಿಯುತ್ತಾಳೆ. ಆಗ ಶಾರದಾ ಅನಾಮಿಕಳ ಹತ್ರ ಈಗಂತಾಳೆ, ಏನಮ್ಮ ಅನಾಮಿಕಾ, ಅಡಿಗೆ ಮನೆಯಿಂದ ಏನೋ ಹೊಸ ವಾಸನೆ ಬರ್ತಾ ಇದೆ, ಮಸಾಲೆ ಘಮಘಮ ಅಂತ ಇದೆ. ಈ ದಿನ ಹಬ್ಬ ಏನು ಇಲ್ವಲ್ಲ, ಏನ್ ಅಡ್ಗೆ ಮಾಡ್ತಾ ಇದ್ದೀರಾ? ಅತ್ತೆ, ನಿನ್ನೆ ಅವನಿ ಅಂಜಲಿಯರಿಗೆ ಚಿಕನ್ ಹಲೀಮ್ ತಿನ್ಬೇಕು ಅಂತ ಅನ್ಸಿತ್ತಲ್ವಾ, ಅದಕ್ಕೆ ನಾವು ಮನೆಯಲ್ಲೇ ನಮಗಿದ್ದುದರಲ್ಲೇ ಚಿಕನ್ ಹಲೀಮ್ ಮಾಡ್ತಾ ಇದ್ದೀವಿ. ಚಿಕನ್ ಹಲೀಮಾ? ಅದಕ್ಕೆ ತುಂಬಾ ಖರ್ಚಾಗುತ್ತಲ್ಲಮ್ಮ. ನಿಮ್ ಹತ್ರ ಅಷ್ಟು ದುಡ್ಡು ಎಲ್ಲಿಂದು? ನನ್ನ ಮಕ್ಕಳಿಗೆ ಏನಾದ್ರೂ ಸಾಲ ಮಾಡುವಂತೀರಾ ಏನೋ? ಅಯ್ಯೋ ಇಲ್ಲ ಮಾವಯ್ಯ, ನಾವು ಮೂವರು ಉಳಿತಾಯ ಮಾಡಿ ಎತ್ತಿಟ್ಕೊಂಡ ಸ್ವಲ್ಪ ದುಡ್ಡಿನಿಂದ ಈ ಸಾಮಾನು ತಂದಿದ್ದೀವಿ. ಹೊರಗಡೆ ಕೊಂಡ್ಕೊಂಡ್ರೆ ತುಂಬಾ ಖರ್ಚಾಗುತ್ತೆ. ಅದೇ ಮನೆಯಲ್ಲಾದ್ರೆ ಎಲ್ರು ಹೊಟ್ಟೆ ತುಂಬಾ ತೃಪ್ತಿಯಾಗಿ ತಿನ್ಬಹುದಲ್ಲ ಅಂತ ಹೀಗೆ ಮಾಡ್ತಾ ಇದ್ದೀವಿ. ಎಷ್ಟು ಒಳ್ಳೆ ಮನಸ್ಸಮ್ಮ ನಿಂದು. ನಿನ್ನಂತಹ ಸೊಸೆ ಸಿಗೋದು ನಮ್ಮ ಅದೃಷ್ಟ. ಕಷ್ಟ ಕಾಲದಲ್ಲಿ ಕೂಡ ಕುಟುಂಬದ ಸಂತೋಷಕ್ಕಾಗಿ ಆಲೋಚಿಸ್ತಾ ಇದೀಯಾ? ಸರಿ ಸರಿ, ಉರಿ ತಗಲದ ಹಾಗೆ ಜಾಗೃತಿಯಾಗಿರಿ. ಹಾಗಿರುವಾಗ ಅನಾಮಿಕಾ ಅಡಿಗೆಯಲ್ಲಿ ಬಹಳ ನೈಪುಣ್ಯೆ. ಚಿಕನ್ ಅನ್ನು ಮೆತ್ತಗೆ ಬೇಯಿಸಿಕೊಂಡು ಬೇಳೆಗಳ ಮಿಶ್ರಣಕ್ಕೆ ಕಲಿಸಿ ಒಲೆ ಮೇಲೆ ಇಟ್ಟು ಸೌದೆ ಒಲೆಯಲ್ಲಿ ಬಹಳ ಕುದಿಸುತ್ತಾಳೆ. ಅಂಜಲಿ ಅವನಿಯರು ಸರಿದಿಯಾಗಿ ಸೌಟಲ್ಲಿ ತಿರುಗುತ್ತಾ ಸಹಾಯ ಮಾಡುತ್ತಾರೆ. ಅವನಿ ಮೇಲಿನಿಂದ ಹುರಿದ ಈರುಳ್ಳಿ ಮತ್ತು ಕೊತ್ತಂಬರಿಯನ್ನು ಚೆಲ್ಲುತ್ತಾಳೆ. ಮನೆಯೆಲ್ಲ ಹಲೀಮ್ ವಾಸನೆಯಿಂದ ತುಂಬಿ ಹೋಗುತ್ತೆ. ಅಕ್ಕ, ವಾಸನೆ ಸಖತ್ತಾಗಿದೆ ಅಲ್ವಾ? ನನಗಂತೂ ಈಗ್ಲೇ ತಿನ್ಬೇಕು ಅನ್ನಿಸ್ತಾ ಇದೆ. ಹೊಟ್ಟೆಯಲ್ಲಿ ಇಲಿಗಳು ಓಡ್ತಾ ಇದೆ. ಸ್ವಲ್ಪ ಹೊತ್ತು ನಿಲ್ಲಿ, ಸಾಯಂಕಾಲ ನಿಮ್ಮ ಭಾವಂದ್ರು ಬರ್ತಲೆ, ಎಲ್ರು ಸೇರಿ ತಿನ್ನೋಣ, ಆಗ್ಲೇ ಅದಕ್ಕೆ ನಿಜವಾದ ಮಜಾ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗಲೇ ಸಾಯಂಕಾಲ ರಮೇಶ್, ಸುರೇಶ್, ಅರುಣ್ ಕೆಲಸದಿಂದ ಸುಸ್ತಾಗಿ ಮನೆಗೆ ಬರುತ್ತಾರೆ. ಮನೆಯಲ್ಲಿ ಕಾಲಿಡುತ್ತಲೇ ಅಲ್ಲಿ ಬರ್ತಾ ಇರುವ ಸುವಾಸನೆ ನೋಡಿ ಆಶ್ಚರ್ಯ ಹೋಗುತ್ತಾರೆ. ಏನಮ್ಮ, ಮನೆಯಲ್ಲ ಏನೋ ಹೊಸ ವಾಸನೆ ಬರ್ತಾ ಇದೆ. ಏನಾದ್ರೂ ಸ್ಪೆಷಲ್ ಮಾಡಿದೀರಾ ಏನೋ? ನಿಮ್ಮ ಹೆಂಡತಿಯರು ಈ ದಿನ ಚಿಕನ್ ಹಲೀಮ್ ಮಾಡಿದ್ದಾರೆ ಕಣ್ರು. ಅವರು ಎತ್ತಿಟ್ಕೊಂಡ ದುಡ್ಡಿನಿಂದ ನಮ್ಮೆಲ್ಲರಿಗಾಗಿ ಎಷ್ಟೋ ಕಷ್ಟಪಟ್ಟು ಮಾಡಿದ್ದಾರೆ. ಬನ್ನಿ, ಕೈಕಾಲು ತೊಳ್ಕೊಂಡ್ ಬನ್ನಿ. ಆಗ ಎಲ್ಲರೂ ಒಂದೇ ಕಡೆ ಗುಂಡಾಗಿ ಕುತ್ಕೋತಾರೆ. ಮೂವರು ಸೊಸೆಯರು ಬಿಸಿ ಬಿಸಿ ಹಲೀಮನ್ನ ಪಾತ್ರೆಯಲ್ಲಿ ಎಲ್ಲರಿಗೂ ಬಡಿಸುತ್ತಾರೆ. ಮೊದಲು ಪ್ರಸಾದ್, ಶಾರದಾ ತಿನ್ನುತ್ತಾರೆ. ಆಹಾ, ಅದ್ಭುತ ಅಮ್ಮ, ಅದ್ಭುತ. ನಾನು ನನ್ನ ಜೀವನದಲ್ಲಿ ಇಂಥ ರುಚಿಕರವಾದ ಹಲೀಮ್ನ ಯಾವತ್ತೂ ತಿಂದಿಲ್ಲಮ್ಮ ಅನಾಮಿಕಾ. ಯಾವ ಹೋಟೆಲಲ್ಲಿ ಕೂಡ ಇಷ್ಟು ರುಚಿ ಬರೋದಿಲ್ಲ. ಬಾಯಲ್ಲಿ ಹಾಕೊಂಡ್ರೆ ಹಾಗೆ ಕರ್ಗೋಗುತ್ತೆ. ಸೂಪರ್ ಆಗಿದೆ ಅಮ್ಮ. ಹೌದಮ್ಮ, ನನ್ಗಂತೂ ಅಮೃತದ ಹಾಗಿದೆ. ನಿನ್ನ ಕೈಯಲ್ಲಿ ಏನೋ ಮಾಯ ಇದೆ ಅಮ್ಮ. ಈ ವಯಸ್ಸಲ್ಲಿ ಇಂತಹ ರುಚಿ ನೋಡ್ತೀನಿ ಅಂತ ನಾ ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ. ಬಹಳ ಸೂಪರ್ ಆಗಿದೆ ಅಮ್ಮ. ವಾವ್, ಸೂಪರ್ ಅನಾಮಿಕಾ. ಇದು ನಿಜಕ್ಕೂ ನಾವು ಮನೇಲಿ ಮಾಡಿದೀವಿ ಅಂದ್ರೆ ಯಾರು ನಂಬಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ನಮ್ಮ ಕಷ್ಟವೆಲ್ಲ ಈ ರುಚಿ ನೋಡಿದ ನಂತರ ಹೀಗೆ ಮಾಯವಾಗಿ ಹೋಯ್ತು. ಹೌದು ಅಣ್ಣಯ್ಯ, ಬಜಾರಲ್ಲಿ ಮಾರೋದಕ್ಕಿಂತ ನಮ್ಮ ಮನೆಯಲ್ಲಿ ಮಾಡಿದ ಹಲೀಮ್ 1000 ಪಟ್ಟು ಚೆನ್ನಾಗಿದೆ. ನಮ್ಮ ಅತ್ತಿಗೆ ಕೈ ಅಡಿಗೆ ಯಾವಾಗ್ಲೂ ಅದ್ಭುತಾನೆ. ಅಂಜಲಿ, ನೀನು ಅತ್ತಿಗೆಯರು ಸೇರಿ ನಮಗೆ ಒಂದು ಒಳ್ಳೆ ಊಟ ಕೊಟ್ಟಿದ್ದೀರಿ ಈ ದಿನ. ನಾನು ಎಷ್ಟು ಬಟ್ಟಲಾದ್ರೂ ತಿಂತೀನಿ. ಇದೆಲ್ಲ ನಮ್ಮ ಒಗ್ಗಟ್ಟಿನಿಂದಲೇ ಸಾಧ್ಯ. ಎಲ್ರೂ ಸಂತೋಷವಾಗಿದ್ರೆ ನನ್ನ ಹೊಟ್ಟೆ ತುಂಬಿ ಹೋಗುತ್ತೆ. ನೀವು ಹೀಗೆ ಆನಂದವಾಗಿ ತಿಂತಾ ಇದ್ರೆ ನಾವು ಪಟ್ಟ ಕಷ್ಟವೆಲ್ಲ ಮರ್ತು ಹೋಗ್ತೀವಿ. ಹಾಗೆ ಅಂದುಕೊಳ್ಳುತ್ತಾ ಎಲ್ಲರೂ ಸಂತೋಷದಿಂದ ತಿಂದ ನಂತರ ಅನಾಮಿಕಂಗೆ ಒಂದು ಅದ್ಭುತವಾದ ಆಲೋಚನೆ ಬರುತ್ತೆ. ಎಲ್ಲರನ್ನು ಹಾಲ್ಗೆ ಕರೆಸುತ್ತಾಳೆ. ಮಾವಯ್ಯ, ಅತ್ತೆ, ನನಗೆ ಒಂದು ಆಲೋಚನೆ ಬಂತು. ನಿಮ್ಮೆಲ್ಲರಿಗೂ ಈ ಹಲೀಮ್ ತುಂಬಾ ಹಿಡಿಸಿದೆ ಅಲ್ವಾ? ಬಹಳ ಸೂಪರ್ ಆಗಿದೆ ಅಂತ ಅಂದ್ರಲ್ಲ. ನಮ್ಮ ಪರಿಸ್ಥಿತಿ ಏನು ನಿಮಗೆ ಗೊತ್ತಿಲ್ಲದೇನಲ್ಲ. ಯಾವಾಗಲೂ ನಾವು ಹೀಗೆ ಬಡತನದಲ್ಲೇ ಇರ್ಬೇಕಾ? ತುತ್ತು ತುತ್ತಿಗಾಗಿ ನಾವು ಎಷ್ಟು ದಿನ ಅಂತ ಕಾಯ್ಬೇಕು? ನಾವು ಈ ಹಲೀಮ್ನ ಒಂದು ವ್ಯಾಪಾರವಾಗಿ ಯಾಕೆ ಬದಲಾಯಿಸಬಾರ್ದು? ವ್ಯಾಪಾರನ? ನಮ್ಗೆ ವ್ಯಾಪಾರ ಮಾಡೋದು ಕೈಯಲ್ಲಾಗಲ್ಲಮ್ಮ. ಅದಕ್ಕೇನೋ ತುಂಬಾ ದುಡ್ಡು ಬೇಕು. ಮೇಲಾಗಿ ಜನ ಏನಂತ್ಕೋತಾರೋ ಏನೋ, ನಮ್ಮ ಮರ್ಯಾದೆ ಹೋಗುತ್ತೇನೋ ಅಮ್ಮ. ಜನರ ಬಗ್ಗೆ ನಮಗೇನಕ್ಕೆ ಅತ್ತೆ ಆಲೋಚನೆ? ನಾವು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಬದುಕ್ತಾ ಇದೀವಿ. ಯಾರನ್ನೂ ಮೋಸ ಮಾಡ್ತಾ ಇಲ್ವಲ್ಲ. ಮೊದಲೇನೋ ದೊಡ್ಡ ಶಾಪ್ ಅಗತ್ಯವಿಲ್ಲ. ಸ್ವಲ್ಪ ಬಂಡವಾಳದಿಂದ ಒಂದು ಚಿಕ್ಕ ಬಂಡಿ ಮೇಲೆ ರೋಡ್ ಮೇಲೆ ಇಟ್ಕೊಳ್ಳೋಣ. ಅನಾಮಿಕಾ, ಆಲೋಚನೆ ತುಂಬಾ ಚೆನ್ನಾಗಿದೆ. ಅಪ್ಪ, ನೀವೇನಂತೀರಾ? ನಾವು 3 ದಿನವೂ ಕೂಲಿ ಕೆಲಸಕ್ಕೆ ಹೋಗ್ತಾ ಇದೀವಿ. ಯಾವಾಗ ಕೆಲಸ ಇರುತ್ತೋ ಇಲ್ಲವೋ ತಿಳಿಯದ ಪರಿಸ್ಥಿತಿ. ಅದೇ ನಮಗೆ ಅಂತ ಒಂದು ಚಿಕ್ಕ ವ್ಯಾಪಾರವಿದ್ರೆ ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಇರುತ್ತಲ್ಲ. ನಾವು ಕೂಡ ನಮ್ಮ ಕಾಲ್ ಮೇಲೆ ನಿಲ್ಬಹುದು.
ನಾನು ಕೂಡ ಅಣ್ಣನ ಮಾತಿಗೆ ಏಕೀರ್ಭವಿಸ್ತಾ ಇದ್ದೀನಿ. ಅದಕ್ಕೆ ಕೈ ಅಡಿಗೆಗೆ ನಿಜವಾಗಿ ಒಳ್ಳೆ ಗಿರಾಕಿ ಬರುತ್ತೆ. ಊರಿನಲ್ಲಿರೋರೆಲ್ಲರಿಗೂ ಈ ರುಚಿ ಹಿಡಿಸುತ್ತೆ. ನಾನು ಕೂಡ ಸಹಾಯ ಮಾಡ್ತೀನಿ. ಅದಕ್ಕೆ ಬೆಳಿಗ್ಗೆ ಹೊತ್ತು ಸಾಮಾನೆಲ್ಲ ನಾನೇ ಮಾರ್ಕೆಟ್ ಇಂದ ಚೌಕಾಸಿ ಮಾಡಿ ತರ್ತೀನಿ. ನಾನು ಒತ್ತಾಸೆಯಾಗಿರ್ತೀನಿ ನಿಮ್ಮ ವ್ಯಾಪಾರಕ್ಕೆ. ಸರಿ ಅಮ್ಮ, ನಿಮ್ಮೆಲ್ಲರಿಗೂ ಅಷ್ಟು ನಂಬಿಕೆ ಇದ್ರೆ ನನಗೇನು ಅಭ್ಯಂತರವಿಲ್ಲ. ಕಷ್ಟಪಡುವವರಿಗೆ ದೇವರು ಯಾವಾಗಲೂ ಜೊತೆಯಾಗಿರ್ತಾನೆ. ನಾಳೆಯಿಂದಲೇ ನಿಮ್ಮ ಕೆಲಸವನ್ನು ಶುರು ಮಾಡಿ. ನಾನು ಕೂಡ ನನ್ನ ಕೈಲಾದಷ್ಟು ಸಹಾಯ ಮಾಡಿ ಗಾಡಿ ಹತ್ರ ನಿಂತ್ಕೊಂಡು ಕಸ್ಟಮರ್ ನೋಡ್ತೀನಿ. ಅಂದ್ರೆ ನಾಳೆಯಿಂದಲೇ ನಮ್ಮ ಜೀವನ ಬದಲಾಗಿ ಹೋಗುತ್ತೆ ಅನ್ನೋ ಮಾತು ನನಗೆಷ್ಟೋ ಉತ್ಸಾಹವಾಗಿದೆ. ಹೌದು ಅಕ್ಕ, ನಾವು ಮೂವರು ಸೇರಿ ಈ ವ್ಯಾಪಾರವನ್ನು ಎಷ್ಟೋ ಮೇಲಕ್ಕೆ ತಗೊಂಬರೋಣ. ನಮ್ಮ ಬಡತನವನ್ನು ದೂರ ಮಾಡೋಣ. ಹಾಗೆ ಎಲ್ಲರೂ ಒಂದೇ ಮಾತಿನ ಮೇಲೆ ನಿಲ್ಲುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ರಮೇಶ್, ಸುರೇಶ್, ಅರುಣ್ ಹೋಗಿ ಬೇಕಾದ ಸಾಮಾನೆಲ್ಲ ತಗೊಂಡು ಬರ್ತಾರೆ. ಮೂವರು ಸೊಸೆಯರು ಸೇರಿ ಎಷ್ಟೋ ಶುಭ್ರವಾಗಿ ರುಚಿಯಾಗಿ ಚಿಕನ್ ಹಲೀಂ ತಯಾರು ಮಾಡುತ್ತಾರೆ. ಊರಿನ ಕೊನೆಯಲ್ಲಿ ಪ್ರಧಾನ ರಹದಾರಿ ಪಕ್ಕ ಒಂದು ಚಿಕ್ಕ ತಳ್ಳುಗಾಡಿಯನ್ನು ಇಟ್ಕೋತಾರೆ. ಅದಕ್ಕೆ ಶಾರದಮ್ಮ ಹಲೀಂ ಸೆಂಟರ್ ಎಂದು ಅವರ ಅತ್ತೆ ಹೆಸರೇ ಇಡ್ತಾರೆ. ಬನ್ನಿ ಸ್ವಾಮಿ ಬನ್ನಿ, ಬಿಸಿ ಬಿಸಿ ಚಿಕನ್ ಹಲೀಂ, ರುಚಿಕರವಾದ ಹಲೀಂ. ಮನೆಯಲ್ಲಿ ಮಾಡಿದಷ್ಟೇ ಶುಭ್ರವಾಗಿರುತ್ತೆ, ಒಂದು ಸಲ ರುಚಿ ನೋಡಿ. ಆಗ ಆ ಕಡೆಯಿಂದ ಹೋಗ್ತಾ ಇರುವ ಒಬ್ಬ ದೊಡ್ಡ ಮನುಷ್ಯ ಆ ಸುವಾಸನೆಗೆ ಒಲಿದು ಆ ಬಂಡಿ ಹತ್ರ ಬರ್ತಾನೆ. ಏನಮ್ಮ, ಹಲೀಂ ಚೆನ್ನಾಗಿರುತ್ತಾ? ಇದುವರೆಗೂ ನಾನು ನಿಮ್ಮನ್ನ ಯಾವಾಗ್ಲೂ ನೋಡಿಲ್ವೇ, ಹೊಸದಾಗಿ ಇಟ್ಟಿದ್ದೀರಾ ಏನೋ? ಚೆನ್ನಾಗಿರುತ್ತಪ್ಪ, ಹೊಸದಾಗಿ ಇಟ್ಟಿದೀವಿ. ನಾವೇ ಸ್ವಯಂ ಆಗಿ ನಮ್ಮ ಮನೆಯಲ್ಲಿ ಎಷ್ಟೋ ಶುಭ್ರವಾಗಿ ತಯಾರು ಮಾಡ್ಕೊಂಡು ತಂದಿದ್ದೀವಿ. ಒಂದು ಸಲ ರುಚಿ ನೋಡಿ, ನಿಮಗೆ ಅರ್ಥವಾಗುತ್ತೆ. ಅದನ್ನು ಕೇಳುತ್ತಲೇ ಆ ದೊಡ್ಡ ಮನುಷ್ಯ ಒಂದು ಕಪ್ಪು ಹಲೀಮನ್ನು ತೆಗೆದುಕೊಳ್ಳುತ್ತಾನೆ. ತಿಂದ ತಕ್ಷಣ ಅವನ ಮುಖದಲ್ಲಿ ಆನಂದ ಕಾಣಿಸುತ್ತೆ. ಆಹಾ, ಎಷ್ಟು ಅದ್ಭುತವಾಗಿದೆ ಅಮ್ಮ. ನಾನು ಸಿಟಿಯಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಸ್ ಅಲ್ಲಿ ಕೂಡ ಇಂಥ ರುಚಿ ನೋಡಿಲ್ಲ. ಅಚ್ಚ ನಮ್ಮ ಮನೆಯಲ್ಲಿ ಅಮ್ಮ ಮಾಡ್ಕೊಂಡ ಹಾಗೆ ಇದೆ. ತುಪ್ಪ, ಮಸಾಲೆಗಳು ಎಲ್ಲ ಕರೆಕ್ಟ್ ಆಗಿ ಸರಿ ಹೋಗಿದೆ. ಸೂಪರ್ ಆಗಿದೆ ಅಮ್ಮ. ನನಗೆ ಇನ್ನೊಂದು 4 ಕಪ್ಪು ಮನೆಗೆ ಪಾರ್ಸಲ್ ಕೊಡಿ. ಮನೇಲಿರೋರು ಕೂಡ ತಿಂದು ಸಂತೋಷ ಪಡ್ತಾರೆ. ಹಾಗೇಪ್ಪ, ಎಷ್ಟೋ ಸಂತೋಷ, ಈಗ್ಲೇ ಕಟ್ತೀವಿ. ಹಾಗೆ ಆ ದೊಡ್ಡ ಮನುಷ್ಯ ಹೇಳಿದ ಮಾತುಗಳನ್ನು ಕೇಳಿ ಆ ಹಲೀಂ ವಾಸನೆಗೆ ಆಕರ್ಷಿತರಾಗಿ ಸುತ್ತಮುತ್ತಲಿನವರು ಕೂಡ ಅಲ್ಲಿಗೆ ಬರಲಿಕ್ಕೆ ಶುರು ಮಾಡುತ್ತಾರೆ. ಎಲ್ಲರೂ ರುಚಿ ನೋಡಿ ಆಹಾ ಓಹೋ ಅಂತ ಮೆಚ್ಚಿಕೊಳ್ಳುತ್ತಾರೆ. ಸ್ವಲ್ಪ ದಿನದಲ್ಲಿಯೇ ಶಾರದಮ್ಮ ಹಲೀಂ ಸೆಂಟರ್ ಬಗ್ಗೆ ಆ ಊರೆಲ್ಲ ಪಕ್ಕದ ಊರಿಗೆ ಕೂಡ ತಿಳಿದು ಹೋಗುತ್ತೆ. ಸಾಯಂಕಾಲವಾಗುವ ಹೊತ್ತಿಗೆ ಅವರ ಗಾಡಿ ಹತ್ರ ಜನ ಕ್ಯೂ ಕಟ್ಟುತ್ತಾರೆ. ಮೂವರು ಸೊಸೆಯರು ಎಷ್ಟೋ ಕಷ್ಟಪಟ್ಟರು ಸ್ವಲ್ಪವೂ ಸುಸ್ತಾಗದ ಹಾಗೆ ಎಷ್ಟೋ ಸಂತೋಷದಿಂದ ಕೆಲಸ ಮಾಡ್ತಾರೆ. ರಮೇಶ್, ಸುರೇಶ್, ಅರುಣ್ ಅವರಿಗೆ ಜೊತೆಯಾಗಿರುತ್ತಾರೆ. ವ್ಯಾಪಾರ ಬಹಳ ಚೆನ್ನಾಗಿ ಸಾಗುತ್ತದೆ. ನೋಡಿದ್ಯಾವ್ನಿ, ಈ ದಿನ ನಾವು ತೆಗೆದುಕೊಂಡು ಬಂದ 2 ದೊಡ್ಡ ಚಿಕನ್ ಹಲೀಂ ಗಂಟೆಲೆ ಆಗಿ ಹೋಯ್ತು. ಜನ ಇನ್ನೂ ಕೇಳ್ತಾ ಇದ್ದಾರೆ. ಹೌದು ಅಕ್ಕ, ನಾಳೆಯಿಂದ ಇನ್ನೂ ಸ್ವಲ್ಪ ಹೆಚ್ಚು ತಯಾರು ಮಾಡೋಣ. ಜನ ಹಾಗೆ ಹೋಗ್ತಾ ಇದ್ರೆ ನನಗೆ ನಿಜಕ್ಕೂ ದುಃಖವಾಗುತ್ತಕ್ಕ. ನಮ್ಮ ವ್ಯಾಪಾರ ಎಷ್ಟು ಚೆನ್ನಾಗಿ ಸಾಗುತ್ತೆ ಅಂತ ನಾನಂತೂ ಕನ್ಸಲ್ ಕೂಡ ಅಂದ್ಕೊಂಡಿರ್ಲಿಲ್ಲ. ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕತ್ತೆ ಅಕ್ಕ. ಈ ದಿನ ನಮ್ಮ ಲಾಭ ಎಷ್ಟು ಬಂದಿದೆ ಗೊತ್ತಾ? ಎಲ್ಲ ಹೋಗಿ 3,000 ರೂಪಾಯಿ ಮಿಕ್ಕಿದೆ. ವ್ಯಾಪಾರ ಚೆನ್ನಾಗಿ ಸಾಗ್ತಾ ಇದೆ. ಇದೆಲ್ಲ ನಿಮ್ಮ ಚಲನೆ ಅನಾಮಿಕಾ. ನೀವು ಮೂವರು ಸೇರಿ ತೆಗೆದುಕೊಂಡ ನಿರ್ಣಯದಿಂದ ಈ ದಿನ ನಮ್ಮ ಕುಟುಂಬದ ಕಷ್ಟಗಳೆಲ್ಲ ತೀರಿ ಹೋಯ್ತು. ಇನ್ನು ನಾವು ಕೂಲಿ ಕೆಲಸಕ್ಕೆ ಹೋಗಬೇಕಾದ ಅಗತ್ಯವಿಲ್ಲ. ಹೌದು ಅಣ್ಣಯ್ಯ, ಒಂದು ಕಾಲದಲ್ಲಿ 100 ರೂಪಾಯಿಗಾಗಿ ಕಷ್ಟಪಟ್ಟ ನಾವು ಈ ದಿನ 1000ದಲ್ಲಿ ಸಂಪಾದಿಸ್ತಾ ಇದ್ದೀವಿ. ನಮಗೆ ಅಂತ ಊರಿನಲ್ಲಿ ಒಂದು ಒಳ್ಳೆ ಹೆಸರು ಬಂದಿದೆ. ಇನ್ನು ಅಪ್ಪನ ಔಷಧಕ್ಕೆ ಯಾವ ಕಷ್ಟವೂ ಇಲ್ಲ. ಅಮ್ಮ ಅಪ್ಪನ ನಾವು ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋಬಹುದು. ಹಾಗೆ ಅಂದುಕೊಳ್ಳುತ್ತಾ 1 ವರ್ಷ ಕಳೆಯುವ ಹೊತ್ತಿಗೆ ಅವರ ಚಿಕ್ಕ ಗಾಡಿ ಒಂದೇ ಊರಿನಲ್ಲಿ ಒಂದು ದೊಡ್ಡ ಹೋಟೆಲ್ ಆಗಿ ಬದಲಾಗುತ್ತೆ. ಪ್ರಸಾದ್, ಶಾರದಾ ಎಷ್ಟೋ ಗರ್ವದಿಂದ ತಮ್ಮ ಸೊಸೆಯರನ್ನು ನೋಡ್ಕೋತಾರೆ. ಅನಾಮಿಕಾ, ನೀವು ನಮ್ಮ ಮನೆಯ ಸೊಸೆಯರಾಗಿ ಬರುವುದು ನಾವು ಹೋದ ಜನ್ಮದಲ್ಲಿ ಮಾಡಿದ ಅದೃಷ್ಟ. ಬಡತನದಲ್ಲಿ ಉರಿದು ಹೋಗ್ತಾ ಇರುವ ನಮ್ಮ ಕುಟುಂಬವನ್ನು ನಿಮ್ಮ ಬುದ್ಧಿವಂತಿಕೆಯಿಂದ, ನಿಮ್ಮ ಕಷ್ಟದಿಂದ ಮೇಲಕ್ಕೆ ತಂದಿದ್ದೀರಾ. ಮನೆಯನ್ನ ಗುಡಿಯಾಗಿ ಬದಲಾಯಿಸಿದ್ದೀರಮ್ಮ. ಹೌದಮ್ಮ, ನನ್ನ ಮಕ್ಕಳು ಕೂಡ ನಿಮ್ಮಿಂದ ಬಹಳ ಜವಾಬ್ದಾರಿಯುತರಾಗಿದ್ದಾರೆ. ಎಲ್ರೂ ಒಗ್ಗಟ್ಟಾಗಿ ಒಂದೇ ಮಾತಿನಿಂದಿರುತ್ತಾ ಈ ವ್ಯಾಪಾರವನ್ನು ಇಷ್ಟು ದೊಡ್ಡದಾಗಿ ಮಾಡಿದ್ದೀರಾ. ನನಗೂ ಬಹಳ ಗರ್ವವಾಗಿದೆ ಅಮ್ಮ. ಮಾವಯ್ಯ, ಅತ್ತೆ, ನಿಮ್ಮ ಆಶೀರ್ವಾದ, ನಮ್ಮ ಗಂಡನ ಸಹಕಾರ, ನಮ್ಮ ವಾರಗಿತ್ಯರ ಐಕ್ಯತೆ ಇದೆಲ್ಲ ಸೇರಿದರೆ ನಮ್ಮ ವಿಜಯ. ನಾವು ಯಾವಾಗಲೂ ಹೀಗೆ ಒಟ್ಟಾಗಿ ಸಂತೋಷವಾಗಿರ್ಬೇಕು. ಹೌದು ಅಕ್ಕ, ದುಡ್ಡು ಬಂದಿದೆ ಅಂತ ನಾವು ಯಾವಾಗಲೂ ಗರ್ವ ಪಡಬಾರದು. ಯಾವತ್ತಿನ ಹಾಗೆ ಎಲ್ಲರಿಗೂ ರುಚಿಕರವಾದ ಊಟ, ಬೆಲೆ ಕಡಿಮೆಯಾಗದ ಹಾಗೆ ಕೊಡಬೇಕು. ಹೌದು, ಒಗ್ಗಟ್ಟಾಗಿದ್ದರೆ ಪರಮ ಸುಖ ಅಂತ ದೊಡ್ಡವರು ಸುಮ್ಮನೆ ಅಂದಿಲ್ಲ. ನಮ್ಮ ಒಗ್ಗಟ್ಟೇ ನಮ್ಮ ಬಲ. ಹಾಗೆ ಎಂದು ಆ ಬಡ ಕುಟುಂಬ ತಮ್ಮ ಕಷ್ಟದಿಂದ, ಐಕ್ಯಮತ್ಯದಿಂದ ಬಡತನವನ್ನು ಜಯಿಸಿ ಸಂತೋಷದಿಂದ, ಆನಂದದಿಂದ ಜೀವಿಸುತ್ತಾರೆ. ಒಬ್ಬರಿಗೊಬ್ಬರು ಜೊತೆಯಾಗಿ 3 ಸೊಸೆಯರು ಆ ಊರಿಗೆ ಆದರ್ಶವಾಗಿ ನಿಲ್ಲುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.
ಪ್ರಸಾದನ ಮನೆಯಲ್ಲಿ 3 ಮಕ್ಕಳು ಸೊಸೆಯರು ಇದ್ದುದರಿಂದ ಆ ಮನೆ ಯಾವಾಗಲೂ ಗಡಿಬಿಡಿಯಿಂದಿರುತ್ತದೆ. ಚಳಿಗಾಲ ಮೆಲ್ಲಗೆ ನಿಷ್ಕ್ರಮಿಸುತ್ತಾ ಇರುವಾಗ ಬಿಸಿಲಿನ ಬೇಗೆಯಿಂದ ಆ ಮನೆಯಲ್ಲಿ ಎಲ್ಲರ ಮುಖದಲ್ಲಿಯೂ ಆಲಸ್ಯ ಕಾಣಿಸುತ್ತಾ ಇರುತ್ತದೆ. ದೊಡ್ಡ ಸೊಸೆ ಅನಾಮಿಕಾ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆದರೆ ಆ ಬಿಸಿಗೆ ಅಡಿಗೆ ಮನೆಯಲ್ಲಿ ನಿಲ್ಲಲಿಕ್ಕೆ ನರಕವೆಂದು ಅನಿಸುತ್ತದೆ. ಅತ್ತೆ ತಗೊಳ್ಳಿ, ತಣ್ಣನೆ ಮಜ್ಜಿಗೆ ಕುಡೀರಿ. ಈ ಉಬ್ಬಸಕ್ಕೆ ಮನೆಯೊಳಗೆ ಅಡಿಗೆ ಮನೆಯಲ್ಲಿ ನಿಲ್ಲಲಾರ್ದೆ ಹೋಗ್ತಾ ಇದ್ದೀನಿ. ಸ್ಟವ್ ಬೆಳಗಿಸಿದ್ರೆ ಸಾಕು, ಬಿಸಿ ಇನ್ನೂ ಹೆಚ್ಚಾಗಿ ಹೋಗುತ್ತೆ. ಹೌದಮ್ಮ ಅನಾಮಿಕಾ, ಇನ್ನು ಚಳಿಗಾಲ ಪೂರ್ತಿಯಾಗಿ ಹೋಗ್ಲೇ ಇಲ್ಲ, ಆಗ್ಲೇ ಬಿಸಿ ಸುಡ್ತಾ ಇದೆ. ನನ್ನ ವಯಸ್ಸಿಗೆ ಈ ಬೇಗೆಯನ್ನು ತಡೆಯೋಕೆ ನನ್ನಿಂದ ಕಷ್ಟವಾಗ್ತಾ ಇದೆ. ಈ ದಿನ ಅಡಿಗೆ ಏನ್ ಮಾಡೋಣ ಅಂತಿದ್ಯಾ? ಅದೇ ನಾನು ಕೂಡ ಆಲೋಚನೆ ಮಾಡ್ತಾ ಇದ್ದೀನತ್ತೆ. ರಮೇಶ್ ಅವರು ಅವರ ತಮ್ಮಂದ್ರು ಕೂಡ ಈ ದಿನ ಏನಾದ್ರೂ ಸ್ಪೆಷಲ್ ಆಗಿ ತಿನ್ಬೇಕು ಅಂತ ಇದ್ದಾರೆ. ಆಗಲೇ ಅವನಿ ಅಂಜಲಿ ಅಲ್ಲಿಗೆ ಬರುತ್ತಾರೆ. ಅತ್ತೆ, ರೂಮಿನಲ್ಲಿ ಬೇಗೆ ಅನಿಸ್ತಾ ಇದೆ, ಆದ್ರೆ ಮಾಡಿ ಮೇಲೆ ಆವರಣದಲ್ಲಿ ಗಾಳಿ ಅದ್ಭುತವಾಗಿ ಬರ್ತಾ ಇದೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ಈ ದಿನ ನಾವು ಒಂದು ಸಾಹಸ ಮಾಡೋಣವಾ? ಏನಕ್ಕ, ಮತ್ತೆ ಏನಾದ್ರೂ ಆನ್ಲೈನ್ ಶಾಪಿಂಗ್ ಡೀಲ್ಸ್ ಬಗ್ಗೆ ಹೇಳ್ತೀಯಾ ಏನು? ಅಲ್ಲ ಅಂಜಲಿ, ಈ ದಿನ ಭಾನುವಾರ ಅಲ್ವಾ, ಮಾಮೂಲಿಯಾಗಿ ನಾವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತೀವಿ. ಹಾಗಲ್ಲದೆ ಹಾಯಾಗಿ ಮಾಡಿ ಮೇಲೆ ಓಪನ್ ಟೆರೆಸ್ ಮೇಲೆ ಬಿರಿಯಾನಿ ಪಾರ್ಟಿ ಮಾಡ್ಕೊಂಡ್ರೆ ಹೇಗಿರುತ್ತೆ? ಮಹಡಿ ಮೇಲ ಅಲ್ಲಿ ಗಾಳಿಗೆ ಅಡುಗೆ ಹೇಗೆ ಮಾಡ್ತೀಯಮ್ಮ? ಓಹೋ, ಬಿರಿಯಾನಿ ಹೊರಗಿಂದ ತರಿಸ್ತೀರಾ? ಮೊದಲೇ ನನ್ನ ಆರೋಗ್ಯ ಚೆನ್ನಾಗಿಲ್ಲ ತಾಯಿ, ಹೊರಗಿನ ಫುಡ್ ಎಲ್ಲ ಬೇಡ ಅಮ್ಮ. ಅತ್ತೆ, ಅವನಿ ಉದ್ದೇಶ ಅದೆಲ್ಲ ಅಂದ್ಕೋತೀನಿ. ನಿನ್ನ ಐಡಿಯಾ ಏನು ಅಂತ ಹೇಳು ಅವನಿ. ಅಕ್ಕ, ನಾವು ಮಹಡಿ ಮೇಲೆ ಚಿಕ್ಕ ರೂಮಿನ ಪಕ್ಕದಲ್ಲಿ ಗ್ಯಾಸ್ ಸ್ಟವ್ ತೆಗೆದುಕೊಂಡು ಹೋಗಿ ಅಲ್ಲಿ ಗಾಳಿ ತಗಲ್ತಾ ಇದ್ರೆ ಹಾಯಾಗಿ ಅಡ್ಗೆ ಮಾಡೋಣ. ಅತ್ತೆ ಮಾವಯ್ಯ ಕೂಡ ಮೇಲೆ ಕುತ್ಕೋತಾರೆ. ನಕ್ಷತ್ರದ ಕೆಳಗೆ ಬೆಳದಿಂಗಳಲ್ಲಿ ಬಿರಿಯಾನಿ. ಅಬ್ಬಾ, ಆ ಊಹೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಬ್ಬೋ, ಐಡಿಯಾ ಸಖತ್ತಾಗಿದೆ ಅಕ್ಕ. ನಾನು ಈಗಲೇ ಇನ್ಸ್ಟಾಗ್ರಾಮ್ ಅಲ್ಲಿ ಟೆರೆಸ್ ಬಿರಿಯಾನಿ ಪಾರ್ಟಿ ಅಂತ ಸ್ಟೇಟಸ್ ಇಡ್ತೀನಿ. ಮಾವಯ್ಯನವರೇ, ಕೇಳಿಸ್ಕೊಂಡ್ರಾ? ಈ ದಿನ ಮಾಡಿ ಮೇಲೆ ಔತಣ ಅಂತೆ. ಕೇಳ್ದೆ ಅಮ್ಮ, ಕೇಳ್ದೆ. ಅವನಿ ಯಾವಾಗ್ಲೂ ಇಂತ ವಿಚಿತ್ರವಾದ ಆಲೋಚನೆ ಮಾಡ್ತಾಳೆ. ಆದ್ರೆ ಈ ಬಿಸಿಲಿನ ಬೇಗೆಯಲ್ಲಿ ಇದು ಒಳ್ಳೆ ಐಡಿಯಾನೇ. ರಮೇಶು, ಸುರೇಶು, ನೀವು ಕೇಳಿಸ್ಕೊಂಡ್ರಾ? ನಿಮ್ಮ ಹೆಂಡತಿಯರು ಬಿರಿಯಾನಿ ಪಾರ್ಟಿಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸರಿಯಪ್ಪ, ನಿಮ್ಗಿಲ್ಲದ ಅಭ್ಯಂತರ ನಮ್ಗೇನಿರುತ್ತೆ. ನಾನು ಈಗಲೇ ಹೋಗಿ ಚಿಕನ್ ಮಸಾಲೆಗಳು, ಬಾಸ್ಮತಿ ಅಕ್ಕಿ ತರ್ತೀನಿ. ಅರುಣ್, ನಿನ್ ಬೈಕ್ ತೆಗಿಯೋ. ನಾನ್ ರೆಡಿ ಅಣ್ಣಯ್ಯ. ಆದ್ರೆ ಅಂಜಲಿ, ಬಿರಿಯಾನಿ ಮಾಡುವಾಗ ನೀನು ಕೇವಲ ವಿಡಿಯೋನೇ ತೆಗಿತೀಯಾ, ಇಲ್ಲಾಂದ್ರೆ ಏನಾದ್ರೂ ಕೆಲಸ ಮಾಡ್ತೀಯಾ? ಈ ದಿನ ನಾನೇ ಅಸಿಸ್ಟೆಂಟ್ ಚೆಫ್. ಅನಾಮಿಕಾ ಅಕ್ಕಂಗೆ ಎಲ್ಲ ಕೆಲಸದಲ್ಲಿ ಹೆಲ್ಪ್ ಮಾಡ್ತೀನಿ. ಮೊದಲು ನೀನು ಹೋಗಿ ಚಿಕನ್ ತಗೊಂಬಾ. ಇನ್ನು ರಾತ್ರಿ ಮಹಡಿ ಮೇಲೆ ಏರ್ಪಾಟು ಪೂರ್ತಿಯಾಗುತ್ತದೆ. ಶಾರದಮ್ಮ, ಪ್ರಸಾದ್ ಕುರ್ಚಿಲಿ ಕೂತ್ಕೊಂಡು ತಣ್ಣನೆ ಗಾಳಿಯನ್ನ ಆಸ್ವಾದಿಸ್ತಾ ಇರ್ತಾರೆ. ಮಹಡಿ ಮೇಲೆ ಗಾಳಿ ಮೆಲ್ಲಗೆ ಬೀಸುತ್ತಾ ಇದ್ದರೆ ಅಡಿಗೆ ಮಾಡುವುದು ಒಂದು ದೊಡ್ಡ ಭಾರವಾಗಿ ಅನಿಸುವುದಿಲ್ಲ. ಅನಾಮಿಕಾ ಬಿರಿಯಾನಿಗಾಗಿ ಒಂದು ದೊಡ್ಡ ಪಾತ್ರೆಯನ್ನು ಸಿದ್ಧ ಮಾಡುತ್ತಾಳೆ. ಅವನಿ, ಈರುಳ್ಳಿ ಸಣ್ಣಗೆ ಹಚ್ಚಬೇಕು. ಅದು ಗೋಲ್ಡನ್ ಕಲರ್ ಬರುವವರೆಗೂ ಹುರಿದ್ರೇನೆ ಬಿರಿಯಾನಿಗೆ ರುಚಿ ಬರುತ್ತೆ. ಸ್ವಲ್ಪ ಸಹನೆಯಿಂದ ಮಾಡು. ಅಕ್ಕ, ಈ ಈರುಗಳು ಕಣ್ಣೀರು ತರಿಸ್ತಾ ಇದೆ. ಆದ್ರೆ ಅಂಜಲಿ, ಚಿಕನ್ ತೊಳೆಯೋದು ಆಗೋಯ್ತಾ? ಆಗೋಯ್ತು ಅಕ್ಕ. ಅನಾಮಿಕಾ ಅಕ್ಕ ಹೇಳಿದ ಹಾಗೆ ಚಿಕನ್ ಅನ್ನ ಎಲ್ಲ ಮಸಾಲೆಗಳು, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲ್ಸಿಟ್ಟಿದ್ದೀನಿ. ಮಾವಯ್ಯನವ್ರೆ, ಈ ದಿನ ನಮ್ಮ ಬಿರಿಯಾನಿ ಏನಾದ್ರೂ ತಿಂದ್ರೆ ನೀವು ಆ ಹಳೆ ಕಾಲದ ಹೋಟೆಲ್ ರುಚಿ ಎಲ್ಲ ಮರ್ತು ಹೋಗ್ತೀರಾ. ನೋಡೋಣಮ್ಮ, ನಿಮ್ಮ ಅತ್ತೆ ಯಾವಾಗ್ಲೂ ತಾನು ಮಾಡಿದ ಅಡಿಗೆನೆ ದೊಡ್ಡದು ಅಂತಾಳೆ. ಈ ದಿನ ನಿಮ್ಮ 3 ಸೊಸೆಯರ ಶಕ್ತಿ ಏನು ಅಂತ ತಿಳಿಬೇಕು ನಿಮ್ಮ ಅತ್ತೆಗೆ. ಹೌದು ರೀ, ಅನಾಮಿಕಾ ಮಾಡಿದ್ರೆ ಹೇಗೂ ಚೆನ್ನಾಗಿರುತ್ತೆ. ಆದ್ರೆ ಈ ಇಬ್ಬರು ಚಿಕ್ಕ ಸೊಸೆಯರು ಕೂಡ ಸೌಟು ತಿರುಗಿಸಿದ್ರೆ ಹೇಗಿರುತ್ತೋ ನನ್ ಕೂಡ ನೋಡ್ಬೇಕು ಅಂತ ಇದೆ. ಅತ್ತೆ, ಅವರಿಬ್ಬರು ಬಹಳ ಇಷ್ಟದಿಂದ ಮಾಡ್ತಾ ಇದ್ದಾರೆ ನೋಡಿ. ನಿಜಕ್ಕೂ ಈ ಗಾಳಿಯಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಮನಸ್ಸು ಎಷ್ಟು ಪ್ರಶಾಂತವಾಗಿದೆಯೋ. ಅಡಿಗೆ ಮನೆಯಲ್ಲಂತೂ ಈಗಾಗ್ಲೇ 10 ಸಲ ಮುಖ ತೊಳ್ಕೊತಾ ಇದ್ದೆ. ಅನಾಮಿಕಾ, ತಗೋ, ಮಜ್ಜಿಗೆ ತಂದಿದ್ದೀನಿ, ಎಲ್ರು ಕುಡೀರಿ. ಆ ಒಲೆ ಬಿಸಿಗೆ ಸ್ವಲ್ರು ಡಿಹೈಡ್ರೇಟ್ ಆಗದೆ ಹಾಗೆ ಇರುತ್ತೆ. ಅಣ್ಣಯ್ಯ, ಇವರನ್ನ ನೋಡ್ತಾ ಇದ್ರೆ ಬಿರಿಯಾನಿಗಿಂತ ಮೊದ್ಲೇ ಇವರು ಆವಿಯಾಗ ಹೋಗಿದ್ದಾರೆ. ಆ ಸ್ಟವ್ ಉರಿ ನೋಡಿ ಹೇಗೆ ಎಗರ್ತಾ ಇದೆ. ಸುರೇಶ್, ತಮಾಷೆ ಮಾಡ್ಬೇಡ. ಬಿರಿಯಾನಿ ರೆಡಿ ಆದ್ಮೇಲೆ ಲೆಗ್ ಪೀಸ್ ಎಲ್ಲ ಅನಾಮಿಕಾ ಅಕ್ಕಂಗೆ, ಅಂಜಲಿಗೆ, ನಂಗೆ ಮಾತ್ರನೇ. ನಿಂಗೆ ಕೇವಲ ರೈಸ್ ಮಾತ್ರನೇ. ಅಂಜಲಿ, ಈ ವಿಡಿಯೋ ಸರಿಯಾಗಿ ತೆಗಿತಾ ಇದ್ಯಾ? ಲೈಟಿಂಗ್ ಸರಿ ಹೋಗುತ್ತಾ ಇಲ್ವಾ? ಅರುಣ್, ನನ್ನ ಹತ್ರ ರಿಮ್ ಲೈಟ್ ಕೂಡ ಇದೆ ಗೊತ್ತಾ? ಫ್ಯಾಮಿಲಿ ಟೆರೆಸ್ ಕುಕಿಂಗ್ ಅಂತ ಬ್ಲಾಗ್ ಮಾಡ್ತಾ ಇದ್ದೀನಿ. ಅನಾಮಿಕಾ ಅಕ್ಕ,
ನೀನು ಆ ಮಸಾಲೆ ಹಾಕುವಾಗ ಸ್ವಲ್ಪ ಸ್ಲೋ ಆಗಿ ಹಾಕು, ಸಿನಿಮಾಟಿಕ್ ಆಗಿ ಬರ್ಬೇಕು. ಸರಿ ಬಿಡು, ನಿನ್ನ ಸಿನಿಮಾ ರೀಲ್ಸ್ ಹಾಗೆ ಮಾಡ್ತೀನಿ, ಆದ್ರೆ ರುಚಿ ಕಡಿಮೆ ಆದ್ರೆ ಮಾತ್ರ ನಿಂದೇ ಜವಾಬ್ದಾರಿ. ಹಾಗೆ ಅನಾಮಿಕಾ ತನ್ನ ಪರಿವೇಕ್ಷಣೆಯಲ್ಲಿ ಅವನಿ ಅಂಜಲಿಯರ ಸಹಾಯದಿಂದ ಬಿರಿಯಾನಿ ಮಾಡುತ್ತಾಳೆ. ಬಾಸುಮತಿ ಅಕ್ಕಿಯ ವಾಸನೆ, ಮಸಾಲೆಗಳ ಘಮ ಘಮ ಮಹಡಿ ಮೇಲಿನಿಂದ ಊರೆಲ್ಲ ವ್ಯಾಪಿಸುತ್ತದೆ. ಎಲ್ಲರೂ ಚಾಪೆ ಹಾಕಿಕೊಂಡು ಕೂತಿರುತ್ತಾರೆ. ಮಾವಯ್ಯ, ಅತ್ತೆ, ಇನ್ನೊಂದು 10 ನಿಮಿಷ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ, ರಾಯ್ತ ಕೂಡ ಸಿದ್ಧವಾಗಿದೆ. ಆ ವಾಸನೆ ಹೇಳ್ತಾ ಇದೆ ಅಮ್ಮ, ಇದು ಮಾಮೂಲಿ ಬಿರಿಯಾನಿ ಅಲ್ಲ ಅಂತ. ಆ ಮಸಾಲೆಗಳ ವಾಸನೆಗೆ ನನ್ನ ಹಸುವೆ 10ರಷ್ಟು ಹೆಚ್ಚಾಗಿದೆ. ಶಾರದಾ, ಬಾ, ನಾವು ಚಾಪೆ ಮೇಲೆ ಕೂತ್ಕೊಳ್ಳೋಣ. ಹೌದು ರೀ, ಯಾವಾಗಲೂ 4 ಗೋಡೆ ಮಧ್ಯೆ ಕೂತ್ಕೊಂಡು ತಿಂತಾ ಇದ್ವಿ ಅಲ್ಲ, ಆದ್ರೆ ಈ ದಿನ ಈ ಮಾಡಿ ಮೇಲೆ ತಿಂತಾ ಇದ್ದೀವಿ. ಅನಾಮಿಕಾ ಬಿರಿಯಾನಿ ಮುಚ್ಚಳ ತೆಗೆಯುತ್ತಲೇ ಆ ವಾಸನೆಗೆ ಎಲ್ಲರೂ ಆಹಾ ಎಂದು ಎಲ್ಲರೂ ಬಾಯಿ ತೆಗೆಯುತ್ತಾರೆ. ಅನಾಮಿಕಾ, ಅಂಜಲಿ, ಅವನಿ ಮೂವರು ಎಲ್ಲರಿಗೂ ಬಡಿಸುತ್ತಾರೆ. ಅನಾಮಿಕಾ, ಚೂರುಗಳು ತುಂಬಾ ಚೆನ್ನಾಗಿ ಬಂದಿದೆ. ನಿಜಕ್ಕೂ ಈ ವಾತಾವರಣದಲ್ಲಿ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿದೆಯೋ. ಯಾವ್ದೋ 5 ಸ್ಟಾರ್ ಹೋಟೆಲ್ ಅಲ್ಲಿ ತಿಂದ್ರು ಇಷ್ಟು ಕಿಕ್ಕೆ ಬರಲ್ಲ, ಗೊತ್ತಾ? ಹೋಟೆಲ್ ಏನಣ್ಣಯ್ಯ, ಇದೇ ನಿಜವಾದ ಔತಣ. ಆ ತಣ್ಣನೆ ಗಾಳಿ ಬೀಸ್ತಾ ಇದ್ರೆ, ಈ ಬಿಸಿ ಬಿಸಿ ಬಿರಿಯಾನಿ ಬಾಯಿಗೆ ತಗಲ್ತಾ ಇದ್ರೆ, ಅಬ್ಬಬ್ಬಾ. ನೋಡಿದ್ಯಾ ಸುರೇಶ್, ಇದುವರೆಗೂ ಅಣಗ್ಸಿದೆ, ಈಗ ಲೊಟ್ಟೆ ಹಾಕೊಂಡು ತಿಂತಾ ಇದ್ಯಾ. ಮಾವಯ್ಯ, ಹೇಗಿದೆ? ಉಪ್ಪು ಖಾರ ಎಲ್ಲ ಸರಿ ಹೋಗಿದ್ಯಾ? ಹಬ್ಬ ಅನಾಮಿಕಾ, ನಿನ್ನ ಕೈಯಲ್ಲೇನೋ ಮ್ಯಾಜಿಕ್ ಇದೆ ಅಮ್ಮ. ಈ ದಿನ ನಾವು ಮೂವರು ಸೇರಿ ಮಾಡಿದ ಈ ಅಡುಗೆ ನೋಡ್ತಾ ಇದ್ರೆ ಸಂತೋಷವೆನ್ಸುತ್ತೆ ನಂಗೆ. ಅದ್ಭುತವಾಗಿದೆ. ಶಾರದಾ, ನೀನೇನಂತೀಯ? ನಿಜಾನೇ ರೀ, ಅನಾಮಿಕಾ ಯಾವಾಗ್ಲೂ ಚೆನ್ನಾಗಿ ಮಾಡ್ತಾಳೆ, ಆದ್ರೆ ಅವನಿ ಈರುಳ್ಳಿ ಹುರಿಯೋದು, ಅಂಜಲಿ ಮಸಾಲೆ ಸೇರ್ಸೋದು, ಇದೆಲ್ಲವೂ ಸೇರಿ ಈ ಬಿರಿಯಾನಿಗೆ ಒಂದು ಹೊಸ ರುಚಿನೇ ತಂದಿದೆ. ನನ್ಗಂತೂ ತುಂಬಾ ಚೆನ್ನಾಗಿ ಹಿಡಿಸಿದೆ. ಇನ್ನು ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಅತ್ತಿ, ನಿಮಗೆ ಮದುವೆ ಆದ ಹೊಸದರಲ್ಲಿ ಮಾವಯ್ಯ ನಿಮ್ಮನ್ನ ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿದ್ರಾ? ಆಗಿನ ಕಾಲದಲ್ಲಿ ಈ ಬಿರಿಯಾನಿ ಎಲ್ಲಮ್ಮ ಹಬ್ಬ ಬಂತ ಹೊರತು ನಾನ್ ವೆಜ್ ಮಾಡ್ತಾನೆ ಇರ್ಲಿಲ್ಲ. ಆದ್ರೆ ನಿಮ್ಮ ಮಾವಯ್ಯ ರಜೆ ಸಿಕ್ಕಿದರೆ ನನ್ನನ್ನ ಹೊಲದ ದಂಡದ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿ ಮರದ ಕೆಳಗೆ ತಂಗ್ಳನ್ನ ತಿನ್ನಿಸ್ತಾ ಇದ್ರು. ಆ ರುಚಿ ನನಗೆ ಈಗಲೂ ನೆನಪಿದೆ. ಹೌದು ಶಾರದಾ, ಆ ದಿನಗಳೇ ಬೇರೆ. ಈಗ ಏನ್ ಬೇಕಂದ್ರು ಫೋನಲ್ಲಿ ಆರ್ಡರ್ ಮಾಡ್ತೀವಿ. ಆದ್ರೆ ಎಲ್ಲರೂ ಸೇರಿ ಒಂದೇ ಪಾತ್ರೆಯಲ್ಲಿ ಬೇಯಿಸಿಕೊಂಡು ಊಟ ಮಾಡುವುದರಲ್ಲಿ ಇರುವ ತೃಪ್ತಿ ಆ ಆನ್ಲೈನ್ ಆರ್ಡರ್ ಅಲ್ಲಿ ಬರುತ್ತಾ? ಮಾವಯ್ಯ, ಈ ದಿನ ನಮ್ಮ ಈ ಬಿರಿಯಾನಿ ಪಾರ್ಟಿಯಿಂದ ನನಗೊಂದು ವಿಷಯ ಅರ್ಥವಾಗಿದೆ. ಮನುಷ್ಯರು ಆನಂದವಾಗಿ ಇರೋದಕ್ಕೆ ದೊಡ್ಡ ವಿಲಾಸಗಳೇನೂ ಅಗತ್ಯವಿಲ್ಲ. ಹೀಗೆ ಒಂದು ತಣ್ಣನೆ ಗಾಳಿ, ಒಂದು ಒಳ್ಳೆ ಬಿರಿಯಾನಿ, ಸುತ್ತಲೂ ಇಷ್ಟವಾದ ಮನುಷ್ಯರಿದ್ರೆ ಸಾಕು. ಅನಾಮಿಕಾ, ಈ ದಿನದಿಂದ ನಾವು ವಾರಕ್ಕೆ 1 ಸಲವಾದ್ರೂ ಈ ತರ ಮಾಡಿ ಮೇಲೆ ಡಿನ್ನರ್ ಮಾಡೋಣ. ಮನಸ್ಸಿಗೆ ಬಹಳ ರಿಲೀಫ್ ಆಗಿರುತ್ತೆ. ಈ ವಾತಾವರಣಕ್ಕೆ ಆಫೀಸ್ ಟೆನ್ಷನ್ ಎಲ್ಲ ಮರ್ತದೆ. ಸರಿ ಕಣ್ರಿ, ಈ ದಿನ ಅಡಿಗೆಯಲ್ಲಿ ಅವನಿ ಅಂಜಲಿಯರು ಬಹಳ ಸಹಾಯ ಮಾಡಿದ್ದಾರೆ. ಈ ದಿನದಿಂದ ಅವರಿಗೆ ಕಿಚನ್ ನಲ್ಲಿ ಡ್ಯೂಟಿ ಹಾಕ್ತೀನಿ. ನಾವ್ ರೆಡಿ ಅಕ್ಕ. ನಿನ್ ಹಾಗೆ ಪರ್ಫೆಕ್ಟ್ ಆಗಿ ಅಡಿಗೆ ಮಾಡೋದಕ್ಕೆ ಬರ್ದೇ ಇದ್ರು ಕನಿಷ್ಠ ನಮ್ಮವ್ರಿಗಾರು ಮಾಡಿಕೊಡ್ತೀನಿ. ಬೇಡಪ್ಪ, ನಿಮ್ಮ ಅಡುಗೆ ಅಂದ್ರೆ ನನಗೆ ಭಯ. ನೀನು ಅನಾಮಿಕಾ ಅತ್ತಿಗೆಯ ಕೈ ಎಳತಿಯಲ್ಲೇ ಮಾಡು. ಇನ್ನು ಊಟ ಮುಗಿಯುತ್ತೆ, ಎಲ್ರು ತೃಪ್ತಿಯಿಂದ ತಿನ್ನುತ್ತಾರೆ, ಪಾತ್ರೆಗಳು ಖಾಲಿಯಾಗುತ್ತೆ, ಆದ್ರೆ ಎಲ್ಲರ ಮನಸ್ಸು ಮಾತ್ರ ಬಹಳ ತುಂಬಿರುತ್ತದೆ. ಆ ದಿನ ರಾತ್ರಿ ಪ್ರಶಾಂತವಾಗಿ ಎಲ್ಲರೂ ಮಾಡಿ ಮೇಲೆ ಒಂದು ತುಂಬು ಕುಟುಂಬ, ಒಂದು ಆನಂದ ಬೆಳದಿಂಗಳ ಕಾಂತಿ ಹಾಗೆ ಮಿಂಚುತ್ತದೆ. ಮೂವರು ಸೊಸೆಯರು ಸೇರಿ ಕೆಲಸಗಳನ್ನು ಹಂಚಿಕೊಂಡು ಒಬ್ಬರನ್ನೊಬ್ಬರು ಆಟ ಮಾಡಿಸಿಕೊಳ್ಳದೆ ಆ ಸಮಯದಲ್ಲಿ ಒಂದು ಮಧುರ ಜ್ಞಾಪಕವಾಗಿ ಬದಲಾಯಿಸುತ್ತಾರೆ. ಅಮ್ಮ, ಸೊಸೆಂದ್ರೆ ಇಲ್ಲಿ ಬನ್ನಿ, ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಳ್ಳೋಣ, ಈ ಗಾಳಿಗೆ ಸ್ವಲ್ಪ ಹೊತ್ತು ನಿದ್ರೆ ಹೋಗೋಣ ಅನ್ಸುತ್ತೆ. ಮಾಡಿ ಮೇಲೆ ಮಲ್ಕೊಂಡ್ರೆ ಆ ಹಾಯೇ ಬೇರೆ. ಶಾರದಾ, ನೀನ್ ಇಲ್ಲಿ ಮಲ್ಕೋತೀನಿ ಅಂದ್ರೆ ನಾನ್ ಅಡ್ಡ ಹೇಳಲ್ಲ. ರಮೇಶು, ಕೆಳಗಿಂದ ಮಂಚಗಳು ತಗೊಂಬನ್ನಿ. ಈ ರಾತ್ರಿಗೆ ಎಲ್ರು ಮಾಡಿ ಮೇಲೆ ಮಲ್ಗೋಣ. ನಕ್ಷತ್ರಗಳನ್ನ ಲೆಕ್ಕ ಮಾಡ್ಕೊಂಡು ನಿದ್ದೆ ಹೋಗೋಣ. ವಾವ್, ಭಲೆ ಐಡಿಯಪ್ಪ. ನಿಜಕ್ಕೂ ಈ ಗಾಳಿಯಲ್ಲಿ ಒಳಗಡೆಗೆ ಹೋಗಿ ಬಿಸಿಲಿನ ಬೇಗೆಯಲ್ಲಿ ಮಲ್ಕೋಬೇಕು ಅಂದ್ರೆ ನನಗೆ ಭಯವಾಗುತ್ತೆ. ಮಾವಯ್ಯ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ಈ ರಾತ್ರಿಗೆ ನಾವು ನಿದ್ರೆ ಹೋಗುವ ಮೊದಲು ಅಂತ್ಯಾಕ್ಷರಿ ಆಡೋಣವಾ? ಗಂಡಸರೆಲ್ಲ ಒಂದು ಕಡೆ, ನಾವು ಮೂವರು ಒಂದು ಕಡೆ. ಹಾಯ್, ಅಂತ್ಯಾಕ್ಷರಿ ಬೋರ್ ಅಕ್ಕ. ನಾವು ಡಂಶರಾಟ್ಸ್ ಆಡೋಣ. ಸಿನಿಮಾಗಳ ಹೆಸರುಗಳು ಸನ್ನೆಯಿಂದ ಹೇಳ್ಬೇಕು, ಇದು ಇನ್ನೂ ಚೆನ್ನಾಗಿರುತ್ತೆ. ಅಂಜಲಿ, ನಿನ್ಗೆ ಸಿನಿಮಾ ಹುಚ್ಚು ಇನ್ನೂ ಕಡಿಮೆ ಆಗಿಲ್ಲ. ಸರಿ, ಶುರು ಮಾಡು, ನಾವು ಗೆಸ್ ಮಾಡ್ತೀವಿ. ಅತ್ತೆ, ನೀವು ಜಡ್ಜ್. ಯಾರು ಚೆನ್ನಾಗಿ ನಟಿಸ್ತಾರೋ ನೀವೇ ಹೇಳ್ಬೇಕು. ನೀವೊಂದು ಪಕ್ಕ ಕುತ್ಕೊಂಡು ನೋಡಿ. ಸರಿ ಅಮ್ಮ, ನಿಮ್ಮ ಆಟನ ನೋಡ್ತೀನಿ. ಇನ್ನು ಆಟ ಶುರುವಾಗುತ್ತದೆ. ಅರುಣ್ ವಿಚಿತ್ರವಾಗಿ ಸನ್ನೆ ಮಾಡ್ತಾ ಇದ್ರೆ ಅಂಜಲಿ ನಗುತ್ತಾ ಗೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ರಮೇಶ್, ಅನಾಮಿಕರು ನಿಶ್ಶಬ್ದವಾಗಿ ನೋಡುತ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಸುರೇಶ್, ಅವನಿಯರು ಒಬ್ಬರನ್ನೊಬ್ಬರು ಆಟ ಹಿಡಿಸ್ಕೊತಾ ಇರ್ತಾರೆ.
ಮಹಡಿಯ ಮೇಲೆ ನಗುವಿನ ಸುರಿಮಳೆ ಸುರಿಯುತ್ತಾ ಇರುತ್ತದೆ. ಸ್ವಲ್ಪ ಹೊತ್ತಿಗೆ ಆಟಗಳು ಮುಗಿಯುತ್ತದೆ. ಎಲ್ಲರೂ ನಿದ್ರೆಗೆ ಉಪಕ್ರಮಿಸುತ್ತಾರೆ. ಚಾಪೆಗಳನ್ನು ತೆಗೆದುಕೊಂಡು ಒಂದು ವರಸೆಲೆ ಮಲಗುತ್ತಾರೆ. ಅಕ್ಕ, ಅನಾಮಿಕಾ ಅಕ್ಕ, ನಿದ್ದೆ ಬರ್ತಾ ಇದ್ಯಾ? ಬರ್ತಾ ಇದೆ ಅವನಿ, ಆದ್ರೆ ಈ ತಣ್ಣನೆ ಗಾಳಿ ತಗಲ್ತಾ ಇದ್ರೆ, ಆಕಾಶದ ಕಡೆ ನೋಡ್ತಾ ಇದ್ರೆ ನಿಜಕ್ಕೂ ಕಣ್ಣು ಮುಚ್ಚಬೇಕು ಅನ್ನಿಸ್ತಾ ಇಲ್ಲ. ಪ್ರಕೃತಿ ಎಷ್ಟು ಅಂದವಾಗಿದೆಯೋ ಅಲ್ವಾ? ನಿಜ ಅಕ್ಕ, ನಾನು ಪಟ್ಟಣದಲ್ಲಿದ್ದಾಗ ಎಸಿಯಲ್ಲಿ ಮಲಗ್ತಾ ಇದ್ದೆ. ಆದ್ರೆ ಈ ಗಾಳಿ, ಈ ಆಕಾಶದ ಕೆಳಗೆ ಮಲಗುವುದ್ರಲ್ಲಿ ಇರುವ ತೃಪ್ತಿ ನನಗೆ ಎಲ್ಲೂ ಸಿಕ್ಕಿಲ್ಲ. ಅಕ್ಕ, ನಾವು ಬಿರಿಯಾನಿ ಪಾರ್ಟಿ ಅವಾಗವಾಗ ಮಾಡೋಣ. ನಮ್ಮ ಮನಸ್ಸಲ್ಲಿರುವ ಚಿಕ್ಕ ಚಿಕ್ಕ ದುಃಖಗಳು ಕೂಡ ಇಂತಹ ಸಮಯದಲ್ಲಿ ಬಿಚ್ಚಿದರೆ ಹೊರಟೋಗುತ್ತಲ್ಲ. ದುಃಖನಾ? ನಿನ್ಗೇನಾದ್ರೂ ಬಾಧೆ ಇದೆಯಾ ಅವನಿ? ನನ್ನ ಹತ್ರ ಹೇಳ್ಬೋದಲ್ಲ. ಅಂದ್ರೆ ದೊಡ್ಡದೇನಲ್ಲ ಅಕ್ಕ. ಒಂದೊಂದು ಸಲ ಮನೆ ಕೆಲಸದ ವಿಷಯದಲ್ಲಿ ನಾನು ಸರಿಯಾಗಿ ಮಾಡದೇ ಇದ್ರೆ ನೀನು ಕೋಪ ಮಾಡ್ತೀಯ ಅಂತ ಭಯವಾಗತ್ತೆ. ಆದರೆ ಹೀಗೆ ಮಾಡಿ ಮೇಲೆ ಕೂತಾಗ ನೀನು ಎಷ್ಟು ಒಳ್ಳೆಯವಳು ಅಂತ ನನ್ಗೆ ಅರ್ಥವಾಯ್ತು. ಹೌದು ಅಕ್ಕ, ಅನಾಮಿಕಾ ಅಕ್ಕ ಬೈದ್ರು ಅದರಲ್ಲಿ ಒಂದು ಕ್ರಮಶಿಕ್ಷಣ ಇರುತ್ತದೆ. ಅದಕ್ಕೆ ನಾವಿಬ್ಬರು ನಿನ್ನನ್ನ ನಮ್ಮ ಸ್ವಂತ ಅಕ್ಕನ ಹಾಗೆ ಗೌರವಿಸ್ತಾ ಇದ್ದೀವಿ. ನೀನು ಈ ಮನೆಯ ಬುನಾದಿ. ಸಾಕು ಸಾಕು, ಹೊಗಳಿಕೆ ನಿಲ್ಸಿ. ನೀವಿಬ್ಬರು ನನಗೆ ವಾರಗಿತ್ತಿಯರಲ್ಲದೆ ನನ್ನ ಸ್ವಂತ ತಂಗಿಯರ ಹಾಗೆ ಸಿಕ್ಕಿದ್ದೀರಾ. ಅದು ನನ್ನ ಅದೃಷ್ಟ. ಸರಿ, ಮತ್ತೆ ಇನ್ನು ನಿದ್ದೆ ಹೋಗಿ. ನಾಳೆ ಬೆಳಿಗ್ಗೆ ಮತ್ತೆ ಹಡಾಹುಡಿ ಶುರುವಾಗುತ್ತಲ್ಲ. ನನ್ನ ಸೊಸೆಯರು ಬಂಗಾರ. ಹೀಗೆ ಕಲಿತಿರಿ ಅಮ್ಮ. ನನ್ನ ಮನೆ ಯಾವಾಗಲೂ ಹೀಗೆ ಆನಂದದಿಂದ ತುಂಬಿ ಹೋಗ್ಬೇಕು. ಏನು ಅಂದ್ರೆ ಕೇಳಿಸ್ತಾ? ಅವ್ರ ಮಾತುಗಳು ಎಷ್ಟು ಚೆನ್ನಾಗಿದೆಯೋ. ಕೇಳದೆ ಶಾರದಾ, ನನ್ನ ಮಕ್ಕಳು ಸೊಸೆಯರು ಚೆನ್ನಾಗಿದ್ರೆ ನಮಗೆ ಅದಕ್ಕಿಂತ ಇನ್ನೇನ್ ಬೇಕು? ಇನ್ನು ಮಹಡಿ ಮೇಲೆ ನಿಶ್ಶಬ್ದ ಆವರಿಸುತ್ತದೆ. ಆದರೆ ಆ ನಿಶ್ಶಬ್ದದಲ್ಲಿ ಒಂದು ಕುಟುಂಬದ ಒಂದು ಬೆಚ್ಚನೆಯ ಆತ್ಮೀಯತೆ ಇರುತ್ತದೆ. ನಕ್ಷತ್ರಗಳು ಅವರಿಗೆ ಕಾವಲು ಕಾಯುತ್ತಾ ಇರೋ ಹಾಗೆ ಮಿಂಚುತ್ತಾ ಇರುತ್ತದೆ. ಆ ಬಿರಿಯಾನಿ ಔತಣ ಅವರ ಹೊಟ್ಟೆಯನ್ನೊಂದೇ ಅಲ್ಲ, ಅವರ ಮನಸ್ಸನ್ನು ಕೂಡ ತುಂಬಿಸುತ್ತದೆ. ಇನ್ನು ಮಾರನೇ ದಿನ ಬೆಳಗ್ಗೆ ಅನಾಮಿಕಾ ಎಲ್ಲರಿಗಿಂತ ಮೊದಲೇ ಎದ್ದು ಮಾಡಿ ಮೇಲೆ ಅಡಿಗೆ ಸಾಮಾನುಗಳನ್ನೆಲ್ಲ ಜೋಡಿಸಿ ಕೆಳಗೆ ತೆಗೆದುಕೊಂಡು ಹೋಗುತ್ತಾಳೆ. ಅವನಿ, ಅಂಜಲಿ ಇಬ್ಬರು ಗಾಢ ನಿದ್ರೆಯಲ್ಲೇ ಇರ್ತಾರೆ. ಇನ್ನು ಅನಾಮಿಕಾ ಮೆಲ್ಲೆಗೆ ಹೋಗಿ ಅಡುಗೆ ಮನೆಯಲ್ಲಿ ಕೆಲಸ ಶುರು ಮಾಡುತ್ತಾಳೆ. ಆಗ್ಲೇ ಇದ್ದೀಯ ಅನಾಮಿಕಾ? ಹೇಗಿದೆ ಮಾಡಿ ಮೇಲೆ ರಾತ್ರಿ ನಿದ್ರೆ? ಚಳಿ ಏನಿಲ್ವಲ್ಲ? ಇಲ್ಲ ಅತ್ತೆ, ತುಂಬಾ ಹಾಯಾಗಿತ್ತು. ರೂಮಿನಲ್ಲಿದ್ರೆ ಮತ್ತೆ ಬಿಸಿಯಿಂದ ನಿದ್ದೆ ಬರ್ತಾ ಇರ್ಲಿಲ್ಲ. ಮಹಡಿ ಮೇಲಿದ್ರೆ ಪಕ್ಷಿಗಳ ಕಲರವದಿಂದ ನಿದ್ದೆ ಎಚ್ಚರವಾಯ್ತು. ಹೌದು ಅಮ್ಮ, ಹಳೆ ದಿನಗಳಲ್ಲಿ ನಾವು ಹೀಗೇನೆ ಕಳೀತಾ ಇದ್ವಿ. ಈಗ ಮತ್ತೆ ಆ ದಿನಗಳು ನೆನಪಿಗೆ ಬಂತು. ಈ ದಿನದಿಂದ ನಾವು ವಾರಕ್ಕೆ ಒಂದು ಸಲವಾದರೂ ಹೀಗೆ ಮಾಡಿ ಮೇಲೆ ಕಳಿಬೇಕು. ಮನಸ್ಸಲ್ಲಿರುವ ದುಃಖಗಳೆಲ್ಲ ಗಾಳಿಗೆ ಬಿಡಬೇಕು. ಹಾಗೆ ಅತ್ತೆ, ಎಲ್ಲರನ್ನು ಎಬ್ಸಿ ಕರಿತರ್ತೀನಿ. ಅನಾಮಿಕಾ ಮಹಡಿ ಮೇಲಕ್ಕೆ ಹೋಗಿ ಅಂಜಲಿ ಅವನಿಯರನ್ನ ನಿದ್ದೆಯಿಂದ ಎಬ್ಬಿಸುತ್ತಾಳೆ. ಎದ್ದೇಳಿ, ಸೂರ್ಯ ಬರ್ತಾ ಇದ್ದಾನೆ, ಮತ್ತೆ ಬಿಸಿಲು ಹೆಚ್ಚಾಗುತ್ತೆ. ಒಳಗಡೆ ಬನ್ನಿ, ಕಾಫಿ ರೆಡಿಯಾಗಿದೆ. ಆಗ್ಲೇ ಬೆಳಗಾಯ್ತಾ ಅಕ್ಕ? ಇಲ್ಲಿ ಎಷ್ಟು ಹಾಯಾಗಿತ್ತು ಗೊತ್ತಾ? ಆಗ್ಲೇ ಹೇಳ್ಬೇಕು ಅಂತಿಲ್ಲ. ಅಕ್ಕ, ರಾತ್ರಿ ಮತ್ತೆ ಬಿರಿಯಾನಿ ತಿಂದ ಹಾಗೆ ಕನ್ಸು ಬಂತು ನನಗೆ. ಆ ರುಚಿ ಇನ್ನು ನಾಲಿಗೆ ಮೇಲೆ ಇದ್ದ ಹಾಗಿದೆ. ತಿನ್ನುವಿರಂತೆ, ಮೊದ್ಲು ಎದ್ದೇಳಿ, ಮುಖ ತೊಳ್ಕೊಳ್ಳಿ. ಮಾವಯ್ಯ ಪೇಪರ್ ಓದುತ್ತಾ ನಿಮ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಮೂವರು ಸೊಸೆಯರು ಸೇರಿ ನಗುತ್ತಾ ಕೆಳಗೆ ಇಳಿಯುತ್ತಾರೆ. ಆದರೆ ಆ ಮಾಡಿ ಮೇಲೆ ನಡೆದ ಬಿರಿಯಾನಿ ಔತಣ, ಆ ಬೆಳದಿಂಗಳ ಮಾತು ಕೂಡ ಅವರ ಜೀವನದಲ್ಲಿ ಒಂದು ಮಧುರವಾದ ಅಧ್ಯಾಯವಾಗಿ ನಿಂತು ಬಿಡುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.